ವಿದ್ಯಾರ್ಥಿ ಜೀವನದಲ್ಲಿ ದೊಡ್ಡ ಗುರಿಯೊಂದಿಗೆ ಸಾಧಿಸುವ ಮನಸ್ಸಿದ್ದರೆ ಕನಸು ಸಾಕಾರಗೊಳ್ಳಲು ಸಾಧ್ಯ. ಶಾಸಕ ಟಿ ರಘುಮೂರ್ತಿ ಹೇಳಿಕೆ. ಹೌದು, ಚಳ್ಳಕೆರೆಯಲ್ಲಿ ವಿದ್ಯಾರ್ಥಿಗಳು ಜೀವನದಲ್ಲಿ ಯಶಸ್ಸು ಸಾಧಿಸಲು ಮನಸ್ಸಿನಲ್ಲಿ ಅತ್ಯಂತ ದೊಡ್ಡ ಗುರಿ ಸಾಧಿಸುವ ಕನಸುಗಳನ್ನು ಕಂಡು ಅದಕ್ಕೆ ಬೇಕಾದ ಉತ್ತಮ ವಿದ್ಯಾಭ್ಯಾಸ ಪಡೆದಾಗ ಮಾತ್ರ ಪ್ರತಿಯೊಬ್ಬರೂ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ ಎಂದು ಶಾಸಕ ಟಿ ರಘುಮೂರ್ತಿ ಅವರು ತಿಳಿಸಿದರು. ಹೌದು, ಅವರು ನಗರದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ನೂತನ ಡಿಪ್ಲೊಮಾ ಕೋರ್ಸ್ಗಳ ಉದ್ಘಾಟನಾ ಸಮಾರಂಭದ ಬೆಳಕು 2024ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಚಳ್ಳಕೆರೆ ತಾಲೂಕು ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದ್ದು ಬರಪೀಡಿತ ತಾಲೂಕು ಎಂದು ಹೆಸರು ಪಡೆದಿದ್ದು, ಉದ್ಯೋಗ ಅರಸಿ ಬೆಂಗಳೂರು ಸೇರಿದಂತೆ ಇತರ ನಗರಗಳಿಗೆ ವಲಸೆ ಹೋಗುತ್ತಿರುವವರನ್ನ ಮನಗೊಂಡು 2013ರ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ತಾಲೂಕಿಗೆ ಜಿಟಿಸಿ ಕೇಂದ್ರವನ್ನು ಮಂಜೂರು ಮಾಡಿಸಲಾಯಿತು. ಜಿಟಿಟಿಸಿ ಕೇಂದ್ರದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒದಗಿಸಲಾಗಿದ್ದು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹಂತದ ನಂತರ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸದೆ ತಮ್ಮ ವಿದ್ಯಾಭ್ಯಾಸವನ್ನು ಜಿಟಿಟಿಸಿ ಕೇಂದ್ರಗಳಲ್ಲಿ ಮುಂದುವರಿಸಿ ಉತ್ತಮ ಅಂಕಗಳಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಖಾಸಗಿ ಕಂಪನಿಯವರು ಉದ್ಯೋಗ ನೀಡುತ್ತಾರೆ. ಇದರ ಸದುಪಯೋಗ ಪಡೆದುಕೊಂಡು ಪೋಷಕರ ಸಲಹುವ ಜವಾಬ್ದಾರಿಯನ್ನು ಹೊಂದಬೇಕೆಂದು ಕಿವಿ ಮಾತನ್ನ ಹೇಳಿದರು. ಇನ್ನು ಕಾಲೇಜಿನ ಪ್ರಾಂಶುಪಾಲ ತಿಪ್ಪೇಸ್ವಾಮಿ ಮಾತನಾಡಿ, ಈ ಹಿಂದೆ ಕಾಲೇಜಿನಲ್ಲಿ 2 ವಿಷಯಗಳ ಕೋರ್ಸ್ಗಳು ಆರಂಭವಾಗಿದ್ವು. ಈಗ ಮತ್ತೆರಡು ಹೊಸ ವಿಷಯಗಳ ಕೋರ್ಸ್ಗಳು ಆರಂಭವಾಗಿದ್ದು, ವಿದ್ಯಾರ್ಥಿಗಳು ಪ್ರವೇಶ ಪಡೆದು ವಿದ್ಯಾಭ್ಯಾಸ ಪಡೆದದ್ದೇ ಆದಲ್ಲಿ 100% ಉದ್ಯೋಗ ದೊರಕುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕಾಲೇಜು ಉತ್ತಮ ಗುಣಮಟ್ಟದ ಎಲ್ಲ ಸೌಲಭ್ಯಗಳನ್ನು ಹೊಂದಲು ಸರ್ಕಾರ ಅನುಕೂಲ ಮಾಡಿಕೊಟ್ಟಿದ್ದು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಸತಿ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಇದರ ಸದುಪಯೋಗನ ಪಡೆದುಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವತ್ತ ಗಮನ ಹರಿಸಬೇಕಂತ ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ರಮೇಶ್ ಗೌಡ, ರಾಘವೇಂದ್ರ ಹೊಯ್ಸಳ, ಗೋವಿಂದರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೀರಭದ್ರಪ್ಪ, ಶಶಿಧರ, ತಾಲೂಕು ಕೆಡಿಸಿ ನಾಮನಿರ್ದೇಶನ ಸದಸ್ಯ ಸುರೇಶ್ ಕುಮಾರ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಆಂಜನೇಯ, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಪೋಷಕರು ಮತ್ತು ಕಾಲೇಜಿನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, NK64 ನ್ಯೂಸ್ ಬ್ಯೂರೋ, ಚಳ್ಳಕೆರೆ. ಈ ಕಾರ್ಯಕ್ರಮ ಇದುವರೆಗೂ 2021ರಲ್ಲಿ ಇದು ಪ್ರಾರಂಭ ಆಯಿತು. ಆಗ 2 ಕೋರ್ಸ್ ಮಾತ್ರ ಇದ್ದೀನಿ. ಅದನ್ನು ಈಗ ಇನ್ನೂ 2 ಕೋರ್ಸನ್ನು ಹೆಚ್ಚಿಗೆ ಮಾಡಿ ಅದರ ಒಂದು ಪ್ರಾರಂಭೋತ್ಸವ ಜೊತೆಗೆ ಹೊಸದಾಗಿ ಈ ವರ್ಷದ ಅಡ್ಮಿಷನ್ ಆದಂಥ ಎಲ್ಲ ವಿದ್ಯಾರ್ಥಿ ಮತ್ತು ಪೋಷಕರ ಒಂದು ಸಭೆ. ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕಾಲೇಜಿನ ಈಗಾಗಲೇ ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಈ ಕಾಲೇಜು ಯಾವ ರೀತಿಯಾಗಿ ಪ್ರಾರಂಭ ಆಯಿತು ಅನ್ನೋದನ್ನು ಬಹಳಷ್ಟು ಪ್ರಸ್ತುತಪಡಿಸಿದ್ದಾರೆ ನಮ್ಮ ತಿಪ್ಪೇಸ್ವಾಮಿಯವರು. ತಾವೆಲ್ಲರೂ ತಮ್ಮ ಮಕ್ಕಳನ್ನ ಇಲ್ಲಿ GTTCನಲ್ಲಿ ಸೇರಿಸಿದ್ರಾಗಲೇ ಅಡ್ಮಿಷನ್ ಆಗಿದ್ದಾರೆ. ಇವತ್ತು ಎಷ್ಟು ದಿವಸ ಆಯ್ತು ಅವರು ಕ್ಲಾಸಸ್ ಈಗಾಗಲೇ ಹಿಂಗೆಲ್ಲ ಹೇಳಿದ್ರು. ಈ ಒಂದು GTTC ಅನ್ನೋದು 1972ರಲ್ಲಿ ಪ್ರಾರಂಭ ಆಗಿ ಈಗ ಇಡೀ ರಾಜ್ಯದಲ್ಲಿ ಸುಮಾರು 30 ಇಂಥ ಒಂದು ಸಂಸ್ಥೆಗಳಿದ್ದಾವೆ. 30 ಜಿಲ್ಲೆಗಳಿದ್ರೂ ಕೂಡ ಇದೊಂದು ತಾಲೂಕಿಗೊಂದು ಇಲ್ಲ, ಜಿಲ್ಲೆಗೊಂದು ಕೆಲವು ಕಡೆ ತಾಲೂಕುಗಳಿದೆ, ಕೆಲವು ಮಾತ್ರ ತಾಲೂಕುಗಳಿದೆ, ಬೇರೆದೆಲ್ಲ ಜಿಲ್ಲೆನಲ್ಲಿದೆ. ಹಾಗಾಗಿ ಇಂಥ 30 ಕೇಂದ್ರಗಳಲ್ಲಿ ನಮ್ಮ ಚಳ್ಳಕೆರೆ 28ನೇದಾಗಿ ಪ್ರಾರಂಭ ಆಯಿತು. ಏನೀಗಾಗಲೇ ಅವ್ರು ಹೇಳಿದಂತೆ 2013ರಲ್ಲಿ ನಾನೇನು ಶಾಸಕನಾದೆ, ಆಗ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಮಂಜೂರಾಯಿತು. ಜೊತೆಗೆ ಏನು ನಮ್ಮ ಕೋಲೇಷನ್ ಗೌರ್ಮೆಂಟ್ ಇತ್ತು, ಆ ಸಂದರ್ಭದಲ್ಲಿ ಇದು ಕಟ್ಟಡ ಪ್ರಾರಂಭ ಆಯಿತು. ಪ್ರಾರಂಭ ಆಗಿ 2021ರಲ್ಲಿ ಮುಕ್ತಾಯಗೊಂಡು ಆಗ ಪ್ರಾರಂಭ ಆಗುತ್ತೆ. ಇನ್ನು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇದೆ ಇದರಲ್ಲಿ. ನಮ್ಮ ಚಳ್ಳಕೆರೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಆದರೆ ಆ ಸಂದರ್ಭದಲ್ಲಿ 2013ರಲ್ಲಿ ಕೇವಲ 3 ಕಾಲೇಜ್ ಮಾತ್ರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಮಂಜೂರಾಗ್ತದೆ. ಅದರಲ್ಲಿ ನಮ್ಮ ಚಳ್ಳಕೆರೆ